ರಿಷಿಕ್ ಅವರೇ ನೀವು ಮಾತಾಡಬೇಕು. ಚನ್ನಪಟ್ಟಣ ಅಂತ ಸಂದರ್ಭದಲ್ಲಿ JDS ಭದ್ರಕೋಟೆ ಚುನಾವಣೆ ಬಿಫೋರ್ ನೀವು ಕಟ್ಟಕಡೆಯ JDSನ ಕಾರ್ಯಕರ್ತರನ್ನ ಕೇಳಿದ್ರು, ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ರು, ಅಥವಾ BJP ಕಾರ್ಯಕರ್ತರನ್ನ ಕೇಳಿದ್ರು, ನಿಖಿಲ್ ಅವ್ರು ವಿನ್ ಆಗೋ ಚಾನ್ಸಸ್ ಇದೆ ಅನ್ನೋದ್ರ ನಡುವೆ ಫಲಿತಾಂಶ ಇದೆಯಲ್ಲ ಇಂಪಾಸಿಬಲ್ ಅನ್ನೋ ರೀತಿ ಬಂದ್ಬಿಡುತ್ತೆ. ಸೊ ಹಂತವಾಗಿ ಕಾಂಗ್ರೆಸ್ JDSನ ಭದ್ರಕೋಟೆಗಳನ್ನು ಛಿದ್ರ ಮಾಡ್ತಿದೆ ಅನ್ನೋದು ವಿಚ್ ಇಸ್ ವಿಸಿಬಲ್. ಸೊ ಹಾಗಾಗಿ ಹಾಸನ ಕಾಂಗ್ರೆಸ್ನ ಟಾರ್ಗೆಟ್ ಆಗಿದೆ. ನೋಡಿ, ನಮಗೆ JDSಗೆ ಈ ಎಲೆಕ್ಷನ್ ಮಾಡಕ್ಕೆ ಟೈಮ್ ಸಿಕ್ಕಿದ್ದು ಬರೀ 20 ದಿವಸ ಅಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ನಾವು BJP ಅವ್ರ ಜೊತೆ ಒಂದು ಮೈತ್ರಿಕೂಟದಲ್ಲಿ ಇದೀವಿ, ಇಂಡಿಯಾ ಮೈತ್ರಿಕೂಟ. ನಾವು ಅನ್ಕೊಂಡಿದ್ದು ಸಹಜವಾಗಿ ಮೈತ್ರಿಕೂಟದ ಒಬ್ಬ ಅಭ್ಯರ್ಥಿ ಆಗ್ತಾರೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ CP ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಮಗೆ CP ಯೋಗೇಶ್ವರ್ ಅವ್ರು ಏನ್ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಷನ್ಲೆಸ್ ಮಾಡೋದು. ನಿಮಗೆ ಯಾವುದೇ ಒಂದು ಟೈಮಲ್ಲಿ ಒಂದು ಅರ್ಧ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೆಫ್ಟು ಇಲ್ಲ ರೈಟು ಇಲ್ಲ, ನಿಮ್ ಪಾಡ ನೀವೇನೋ ಹೋಗ್ಬಿಡ್ರಪ್ಪ ಅಂತ ಕೈ ಕೊಟ್ಬಿಟ್ಟು ಹೋಗ್ತಾರಲ್ಲ, ಈ ರೀತಿ ಕೆಲಸ ಆಯ್ತು ನಮ್ಗೆ. ಮುಂಚೆ ನಮ್ಗೆ ಇದ್ರ ವಿಚಾರ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಾವು ಇನ್ನೂ ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ವಿ. ಆಮೇಲೆ 100% ನಾವು ಗೆಲ್ತಾ ಇದ್ವಿ. ಇರ್ಲಿ, ಈಗ ಅವ್ರು 1 ವೋಟಿಂದ ಗೆದ್ರು ಅದು ಗೆಲುವೇನೆ, ಅದನ್ನ ನಾನು ಅವ್ರು ಗೆದ್ದಿಲ್ಲ ನಾವು ಗೆದ್ದಿದ್ದೀವಿ ಅಂತ ನಾನೇನು ಆರ್ಗ್ಯೂ ಮಾಡಕ್ ಹೋಗಲ್ಲ. ಆದ್ರೆ ನೀವು ಗಮನಿಸಬೇಕಾಗಿರುವಂಥದ್ದು ವೋಟ್ ಶೇರಿಂಗ್ ಗಮನಿಸೋಣ. ಲಾಸ್ಟ್ 3 ಚುನಾವಣೆಯಲ್ಲೂ ನಾವು ತಗೊಂಡಿರುವಂತ ವೋಟ್ ಏನಿದೆ ನೀವು ಗಮನಿಸಿದ್ರೆ 85,000, 96,000, ಈ ಸತಿನೂ 85,000 ತಗೊಂಡಿದ್ದೀವಿ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ JDSನ ಕೈ ಹಿಡಿಯುವಂತ ಮತದಾರ ಏನಿದ್ದಾರೆ ಅವರು ಅಷ್ಟೇ ಇದ್ದಾರೆ, ಏನೂ ಡಿಫ್ರೆನ್ಸಸ್ ಆಗಿಲ್ಲ, ವ್ಯತ್ಯಾಸಗಳಾಗಿಲ್ಲ. ಇನ್ನ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವ್ರು ಯಾವ ರೀತಿ ಗೆದ್ರು ಅಂತ ನಾವೇನಾದ್ರು ಒಂದು ಚೂರು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನೋಡೋದಾದ್ರೆ, ಮ್ಯಾಕ್ಸಿಮಮ್ ಚನ್ನಪಟ್ಟಣ ಟೌನ್ ಅಲ್ಲಿ ಯಾವುದೋ ಒಂದು ಕಮ್ಯುನಿಟಿ ಓಲೈಕೆಯಿಂದ ಸುಮಾರು ಒಂದು 15,000 - 20,000 ವೋಟ್ ಡಿಫ್ರೆನ್ಸಸ್ ಎಲ್ಲ ಆಗಿದೆ ಮೇಜರ್ ಆಗಿ ಅನ್ನೋದನ್ನ ಬಿಟ್ರೆ, ನಿಮಗೆ ಓವರ್ ಆಲ್ JDS ಆಸ್ ಎ ಪಾರ್ಟಿ ನಾವೇನಿದೀವಿ ನಮಗೆ ಬರಬೇಕಾಗಿರುವಂತ ವೋಟ್ಸ್ ಏನಿದೆ, ವೋಟ್ ಶೇರು ಅದು ಅಷ್ಟೇ ಇದೆ, ಎಲ್ಲೂ ವ್ಯತ್ಯಾಸಗಳಾಗಿದೆ. ಸೊ ಹಾಗಾಗಿ ನಾವು ಇವತ್ತು ಹೇಳುವಂಥದ್ದು ಚನ್ನಪಟ್ಟಣದಲ್ಲಿ ನಾವು ಗೆದ್ದಿದ್ದೀವಿ, ನಾವೇನು ಸೋತಿಲ್ಲ. ಯಾಕೆಂದ್ರೆ ಈಗ 80,000 - 85,000 ಒಂದು ಆಡಳಿತ ಪಕ್ಷ ಇಟ್ಕೊಂಡು ಮಾನ್ಯ DK ಶಿವಕುಮಾರ್ ಅವರು 3 ತಿಂಗಳ ಹಿಂದೆನೆ ಹಳ್ಳಿಗೆ ಹೋಗ್ಬಿಟ್ಟಿದ್ರು. ಏನೇನು ರೆಡಿ ಮಾಡ್ಕೋಬೇಕೋ ಎಲ್ಲಾ ತಂತ್ರಗಳನ್ನ ಕುತಂತ್ರಗಳನ್ನ ಮಾಡ್ಕೊಳ್ಳೋದು ಅವತ್ತಿಂದ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಅಷ್ಟೆಲ್ಲ ಇದ್ದು ಒಂದು 136 ಜನ ಇರುವಂತ ಒಂದು ಆಡಳಿತ ಪಕ್ಷ ಬಂದು ಬರೀ ಒಂದು ಚನ್ನಪಟ್ಟಣದಲ್ಲಿ ಪಾಪ ಇನ್ನು ಯಂಗ್ಸ್ಟರ್ ನಮ್ಮ ನಿಖಿಲ್ ಅವರು ಅಂತವ್ರ ಮುಂದೆ ನೀವು ಅದು ಲಾಸ್ಟ್ ಮಿನಿಟ್ ಡೈರೆಕ್ಷನ್ಲೆಸ್ ಆಗಿರುವಂತವ್ರ ಮೇಲೆ ನೀವು ಈಸಿ ವಿನ್ ಮಾಡಕ್ ಆಗ್ಲಿಲ್ಲ, ಅಷ್ಟು ಟಫ್ ಫೈಟ್ ಕೊಟ್ಟಿದ್ವಿ ನಾವು ಅಂತ ಹೇಳಿದ್ರೆ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನೀವು ಹೇಳೋದು ಹೆಂಗಿದೆ ಅಂದ್ರೆ ರಿಷಿಕ್ ಅವರೇ, ಸೋಲೋದು ನಮಗೊಂದು ಕ್ಲಾರಿಟಿ ಇತ್ತು, ಬಟ್ ಒಂದೊಳ್ಳೆ ಫೈಟ್ ಕೊಡಕ್ಕೆ ನಾವು ಕಂಟೆಸ್ಟ್ ಮಾಡಿದ್ವಿ ಅಂತ. ಈಗ ಅಲ್ಲಿ ನಮಗೆ ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಹಾಕಿದ್ರೆ ಅಟ್ಲೀಸ್ಟ್ ಒಂದು ಟಫ್ ಫೈಟ್ ಆಗುತ್ತೆ ಅನ್ನೋವಂಥದ್ದು ಫಸ್ಟ್ ವಿಚಾರ. ಯಾಕಂದ್ರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಯಾರಾದ್ರೂ ಒಬ್ರು ಗೆಲ್ತಾರೆ ಸೋಲ್ತಾರೆ, ಅದು ಯಾವುದೇ ಪಕ್ಷದಲ್ಲಿ ಆಗಿದೆ ಸರ್ವೇ ಸಾಮಾನ್ಯ. ಆದ್ರೆ ಒಂದು ಪಕ್ಷ ಸಂಘಟನೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಒಂದು ಬೇಸ್ ಎಷ್ಟಿದೆ ಅಲ್ಲಿ ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಪಕ್ಷ ಸಂಘಟನೆ ಮತ್ತೆ ಆ ಮೂಮೆಂಟಮ್ ಇಟ್ಕೋಬೇಕಲ್ವ ನಾವು. ಈಗ ಲಾಸ್ಟ್ ಟೈಮು ಮಾನ್ಯ ಕುಮಾರಣ್ಣನವರು ಗೆದ್ದಾಗ 96,000 ವೋಟ್ ತಗೊಂಡಿದ್ರು, 15,000-16,000 ವೋಟ್ ಡಿಫ್ರೆನ್ಸ್ ಅಲ್ಲಿ ಗೆದ್ದಿದ್ದು. ಆವಾಗ ಇದೇ ಯೋಗೇಶ್ವರ್ ಅವರೇ BJP ಇದ್ರು. ಕಾಂಗ್ರೆಸ್ ಅವ್ರದ್ದು ಲಾಸ್ಟ್ 3 ಟರ್ಮ್ ತಗೊಂಡ್ರೆ ಎಲ್ಲಿದೆ 8,000, 15,000, 30,000 ಅವ್ರು ತಗೊಂಡಿದ್ದಂತ ವೋಟ್ ಬೇಸು. ಈ ಸತಿ ಎಲೆಕ್ಷನ್ ಮಾಡಬೇಕಾದ್ರೂ ನಾವು ಹಳ್ಳಿ ಹೋದಾಗ್ಲೂ ಅಲ್ಲಿ ಹೇಳ್ತಾ ಇದ್ದಿದ್ದು, ಇದು ಒಂದು ಪಕ್ಷದ ನಡುವೆ ಇರುವಂತ ಎಲೆಕ್ಷನ್ ಅಲ್ವೇ ಅಲ್ಲ. ಅಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಇಲ್ಲವೇ ಇಲ್ಲ. ಅಲ್ಲಿ ಇದ್ದಿದ್ದೇ ಎಲೆಕ್ಷನ್ ನಿಮ್ಗೆ ಯಾರ ಮಧ್ಯ, ಯೋಗೇಶ್ವರ್ ಅವರು ಇಂಡಿವಿಜುವಲಿ ಪ್ಲಸ್ JDS. ಸೊ ಯೋಗೇಶ್ವರ್ ವರ್ಸಸ್ JDS ಅಂತ ಇತ್ತೇ ಹೊರತು ಅಲ್ಲಿ ಎಲ್ಲೂ ನಿಮಗೆ ಒಂದು ಕಾಂಗ್ರೆಸ್ ಪಕ್ಷ ಇದೆ, ಆ ಕಾಂಗ್ರೆಸ್ ಪಕ್ಷ ಅಗೇನ್ಸ್ಟ್ JDS ಅಥವಾ NDA ಪಕ್ಷ ಅಂತ ಅಂದ್ಬಿಟ್ಟು ಎಲ್ಲೂ ಇರಲಿಲ್ಲ ನಿಮಗೆ. ಸೊ ಹಾಗಾಗಿ ನಾವು ಇವತ್ತು ನಮಗೆ ಅಫ್ಕೋರ್ಸ್ ಸೋತಿದ್ದೀವಿ ಅನ್ನೋವಂಥದ್ದು ಎಲ್ಲ ಒಂದು ಕಡೆ ಒಂಚೂರು ಬೇಜಾರಿದೆ ಅನ್ನೋದಾದ್ರೂ ನಮ್ಮ ಪಕ್ಷ ಸಂಘಟನೆ ಚೆನ್ನಾಗಿದೆ, ನಮಗೆ ಸುಮಾರು 85,000 ವೋಟಿಂಗ್ ಆಗಿದೆ ಅನ್ನೋವಂಥದ್ರಲ್ಲಿ ನಮ್ಗೆ ತೃಪ್ತಿ ಇದೆ. ನೆಕ್ಸ್ಟ್ ಟಾರ್ಗೆಟ್ ಹಾಸನ ಕಾಂಗ್ರೆಸ್. ನೋ ಮೇಡಮ್, ನೋಡಿ ಇಲ್ಲಿ ಚನ್ನಪಟ್ಟಣದಲ್ಲಿ ಇಷ್ಟೆಲ್ಲ ಫೋರ್ಸ್ ಇಟ್ಕೊಂಡೆ ಇವರು 136 ಜನ ಆಡಳಿತ ಪಕ್ಷ ಇಟ್ಕೊಂಡೆ 86,000 ಜನ ಬಂದಿರುವಂಥದ್ದು. ಇನ್ನು ಹಾಸನಕ್ಕೆ ಬಂದರೆ ದೇ ಆರ್ ಫ್ರೀ. ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರು ಎಲ್ಲೂ ಬೇಕಾದರೂ ಹೋಗ್ಬಿಟ್ಟು ಏನು ಸಮಾವೇಶ ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಸಂಘಟನೆ ಮಾಡ್ಕೋಬೋದು. ಅದರಲ್ಲಿ ನಾವೇನೀಗ ಹಾಸನ ನಮಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದೀವಪ್ಪ, ನೀವು ಬರೋಂಗಿಲ್ಲ ಅಂತ ನಾವೇನಾರು ಹೇಳೋಕ್ಕಾಗುತ್ತಾ? ಬನ್ನಿ ಮಾಡಿ. ಆದರೆ ನಾನು ಕೇಳಕ್ಕೆ ಬಯಸೋವಂಥದ್ದು, ಏನಕ್ಕೆ ಬರ್ತಾ ಇದ್ದೀರಾ? ಏನಾದ್ರು ಉದ್ದೇಶ ಇದೆಯಾ ನಿಮ್ಮಲ್ಲಿ? ಏನಾದ್ರು ಸ್ಟ್ರಾಟಜಿ ಇದೆಯಾ? ಇಲ್ಲ ಏನಾದ್ರು ಒಂದು ಕ್ಲಾರಿಟಿ ಇದೆಯಾ? ಅಥವಾ ಜನಕ್ಕೆ ಏನಾದ್ರು 3 ಪೈಸದ ಉದ್ಯೋಗ
ಉಪಯೋಗ ಆಗೋವಂಥದ್ದು ಏನಾದ್ರು ಇದೆಯಾ? ನಿಮ್ಮ ಟೈಮ್ ಪಾಸ್ ಮಾಡೋದಕ್ಕೆ ನೀವು ಬರೀ ಕರ್ನಾಟಕ ರಾಜ್ಯ ಸುತ್ಕೊಂಡಿರ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರ ಜನ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನೀವು ಗಮನಿಸಿದ್ರೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಹೇಳ್ಬಿಡ್ಬೇಕು ಅಂತ ಹೇಳಿದ್ರೆ, ಇವರ ಸರ್ಕಾರ ಬಂದಿದ್ದ ದಿವಸದಿಂದ ಇವರು ಮಾಡಿರೋವಂಥ ಆಂದೋಲನ, ಸಮಾವೇಶಗಳು ಅಥವಾ ಬೇರೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಂತ ನೀವು ಏನಾದ್ರು ಗಮನಿಸಿದ್ರೆ ಯಾವುದಾದ್ರೂ ಒಂದೇ ಒಂದು ಆಕ್ಟಿವಿಟಿ ಜನರ ಪರವಾಗಿರುವಂಥದ್ದು ಅಂತ ಅವ್ರು ಹೇಳ್ಬಿಡಿ ನೋಡೋಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.